ಸಂಜೆ ಹೊತ್ತಲ್ಲಿ ಚಾಯ್ ಒಟ್ಟಿಗೆ ಏನಾದರೂ ತಿನ್ನಬೇಕು ಅನ್ನಿಸ್ದಾಗ ಅಥವಾ ಕ್ರಿಸ್ಪಿಯಾಗಿ ಏನಾದರೂ ಡಿಫ್ರೆಂಟ್ ಆದ ಟೇಸ್ಟ್ನಲ್ಲಿ ನಾವು ಸ್ನ್ಯಾಕ್ಸನ್ನು ತಿನ್ನಬೇಕು ಅನ್ನಿಸ್ದಾಗ ಇದನ್ನು ಮಾಡಿ ನೋಡಿರಿ, ಸೂಪರಾಗಿರುತ್ತೆ. ಗರಿ ಗರಿಯಾದಂತಹ ಈ ಸ್ನ್ಯಾಕ್ಸನ್ನು ಒಂದು ಸರಿ ಮಾಡಿ ನೋಡಿರಿ. ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ, ದೊಡ್ಡವರು ಕೂಡ ತಿನ್ಬೋದು ನೋಡಿರಿ. ಒಳಗಡೆಯಿಂದ ಸಾಫ್ಟಾಗಿ ಮೇಲಿಂದ ನೋಡಿರಿ ಕ್ರಿಸ್ಪಿ ಆ್ಯಂಡ್ ಗರಿ ಗರಿಯಾಗಿ ಬಂದಿರುತ್ತೆ. ಇದನ್ನು ಮಾಡೋದಕ್ಕೆ ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ ಬೇಡ, ಮನೇಲಿರುವಂಥ ಸಾಮಗ್ರಿಗಳನ್ನು ಬಳಸಿ ಮಾಡ್ಬೋದು ನೋಡಿ. ಹಾಗಾದರೆ ಹೇಗೆ ಮಾಡೋದು ಅಂತ ಹೇಳಿ, ನಾನಿಲ್ಲಿ ಒಂದು ಆಲೂಗಡ್ಡೆನ ತೊಗೊಂಡಿದ್ದೀನಿ. ಮೇಲೆಯಿಂದ ಸಿಪ್ಪೆಯನ್ನು ಗ್ರೇಟ್ ಮಾಡಿ ತಗೊಳ್ರಿ. ಸಿಪ್ಪೆ ಇದ್ದರೆ ಚೆನ್ನಾಗಿ ಬರೋದಿಲ್ಲ ಇದು ರೆಸಿಪಿ. ಮೇಲಿನ ಸಿಪ್ಪೆ ತೆಗೆದು ನೀರಲ್ಲಿ ಒಂದು ಸಾರಿ ಇದನ್ನು ವಾಶ್ ಮಾಡಿ ತಗೊಳ್ರಿ. ಈಗ ನೋಡಿರಿ, ಇಲ್ಲಿ 1 ಕಪ್ಪಷ್ಟು ರವೆನ ತೊಗೊಂಡಿದ್ದೀನಿ ನಾನು. ಇದು ಬಾಂಬೆ ರವೆ, ನಾವು ಮಾಮೂಲು ಉಪ್ಪಿಟ್ಟು ಮಾಡೋಕ್ಕೆಲ್ಲ ಬಳಸ್ತೀವಲ್ವ, ಅದೇ ರವೆನ ತೊಗೊಂಡಿದ್ದೀನಿ. ಸಣ್ಣ ರವೆನ ತೊಗೊಂಡಿದ್ದೀನಿ ನೋಡಿರಿ. ನಿಮ್ಮ ಹತ್ರ ಸಣ್ಣ ರವೆ ಇಲ್ಲ ಉಪ್ಪಿಟ್ಟು ರವೆ ಇದೆ ಅಂದರೆ, ದಪ್ಪ ರವೆ ಇದ್ದರೆ ಅದನ್ನು ಒಂದು ಸರಿ ಮಿಕ್ಸರ್ ಗ್ರೈಂಡಲ್ಲಿ ಗ್ರೈಂಡ್ ಮಾಡಿ ತಗೊಳ್ರಿ. ಈಗ ಇದನ್ನು ನಾನು ಒಂದು ಬೌಲಿಗೆ ಹಾಕ್ತಾಯಿದ್ದೀನಿ ನೋಡಿ. ಹಾಕಿ ಇದನ್ನು ಚೆನ್ನಾಗಿ ಏನು ಮಾಡಿರಿ, ಸ್ವಲ್ಪ ನೀರು ಹಾಕ್ರಿ. ಇದಕ್ಕೆ ನೀರು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ರಿ. ನೀರು ಜಾಸ್ತಿ ಹಾಕ್ರಿ, ನಡೆಯುತ್ತೆ ನೋಡಿರಿ. ಈ ಥರ ಸ್ವಲ್ಪ ಮೇಲ್ಗಡೆ ಬಂದರೆ ಸಾಕು. ಯಾಕಂದರೆ ಒಂದು 5ರಿಂದ 10 ನಿಮಿಷ ಇದನ್ನು ನೆನೆ ಹಾಕ್ಬಿಡೋಣ. ರವೆನ ಚೆನ್ನಾಗಿ ನೆನೆಲಿ, ಆಮೇಲೆ ನೀರೆಲ್ಲ ಅಬ್ಸರ್ವ್ ಮಾಡ್ಕೊಂಡಿರುತ್ತೆ ಅದು. ಈಗ ನೋಡಿರಿ, ನಾನು ತಗೊಂಡಿರುವಂಥ ಆಲೂಗಡ್ಡೆನ ಕಟ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಸ್ಲೈಸಸ್ ಆಗಿ ದಪ್ಪ ದಪ್ಪಕ್ಕೆ ಇದನ್ನು ಕಟ್ ಮಾಡ್ಕೊಳ್ರಿ. ಏಕೆಂದರೆ ಇದನ್ನು ಗ್ರೈಂಡ್ ಮಾಡೋದಿರುತ್ತೆ. ತೆಳ್ಳಗೆ ಪೂರ್ತಿ ತೆಳ್ಳಗೆ ಮಾಡೋಕ್ಕೆ ಹೋಗ್ಬೇಡ್ರಿ, ಪೂರ್ತಿ ದಪ್ಪಗೂ ಮಾಡೋಕ್ಕೆ ಹೋಗ್ಬೇಡಿ. ಈ ಸೈಜ್ನಲ್ಲಿ ಕಟ್ ಮಾಡಿ ತಗೊಳ್ರಿ. ಕಟ್ ಮಾಡಿ ಹಾಕೋದ್ರಿಂದ ಏನಾಗುತ್ತೆ, ನೈಸಾಗಿ ಗ್ರೈಂಡ್ ಆಗುತ್ತೆ. ಆಮೇಲೆ ಅದರದ್ದು ಚೂರುಗಳೇನು ಉಳಿಯೋದಿಲ್ಲ. ಮಿಕ್ಸರ್ ಜಾರ್ನಲ್ಲಿ ಈಕ್ವಲ್ ಆಗಿ ಗ್ರೈಂಡ್ ಆಗುತ್ತೆ ನೋಡಿರಿ. ಈ ರೀತಿ ಕಟ್ ಮಾಡಿ, ಅದು ಕಪ್ಪಾಗಬಾರ್ದು ಅಂಥೇಳಿ ನಾನಿಲ್ಲಿ ನೀರೆಲ್ಲ ಹಾಕ್ತಾಯಿದ್ದೀನಿ. ನೀರಿನಲ್ಲಿ ಹಾಕಿದರೆ ಆಲೂಗಡ್ಡೆ ಕಪ್ಪಾಗೋದಿಲ್ಲ ನೋಡಿರಿ. ಇದೇ ರೀತಿ ಫ್ರೆಶ್ ಆಗಿರುತ್ತೆ. ಇದನ್ನು ಒಂದು ಸರಿ ಇದನ್ನು ತೊಳ್ಕೊಂಡು ಬರ್ತೀನಿ. ನೀರಿನಲ್ಲಿ ಚೆನ್ನಾಗಿ ಇದನ್ನು ವಾಶ್ ಮಾಡಿ ತೊಗೊಂಡು ಬನ್ನಿ, ಅದ್ರದ್ದು ಸ್ಟಾರ್ಚೆಲ್ಲ ಹೋಗುತ್ತೆ ನೋಡಿರಿ. ಈಗ ನೋಡಿರಿ, ವಾಶ್ ಮಾಡಿ ತೊಗೊಂಬಂದಂಥ ಆಲೂಗಡ್ಡೆನ ಮಿಕ್ಸರ್ ಜಾರ್ನಲ್ಲಿ ಹಾಕ್ತಾಯಿದ್ದೀನಿ ನಾನು. ಇದ್ರ ಜೊತೆ ಸ್ವಲ್ಪ ನಾನು ಖಾರಕ್ಕೆ ನಾನಿಲ್ಲಿ 1-2 ಹಸಿಮೆಣ್ಸಿನ್ಕಾಯಿನ ಹಾಕ್ತಾಯಿದ್ದೀನಿ. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ರಿ. ಆಮೇಲೆ ಇದಕ್ಕೆ 1 ಉಳ್ಳಾಗಡ್ಡಿನ ಹಾಕ್ತಾಯಿದ್ದೀನಿ ನೋಡಿ. ಉಳ್ಳಾಗಡ್ಡಿನೂ ಸಹಿತ ಇದೇ ರೀತಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ನೋಡಿರಿ, ನೈಸಾಗಿ ಗ್ರೈಂಡ್ ಆಗುತ್ತೆ ಅಂಥೇಳಿ. ಈಗ ಇದನ್ನು ನಾವು ಗ್ರೈಂಡ್ ಮಾಡಿ ತೊಗೊಂಬರ್ಬೇಕು. ಇದಕ್ಕೆ ನೀರು ಹಾಕಕ್ಕೆ ಹೋಗಬೇಡ್ರಿ, ಹಾಗೇ ಗ್ರೈಂಡ್ ಮಾಡಿರಿ. ಏಕೆಂದರೆ ಆಲೂಗಡ್ಡೆ ಮತ್ತು ಉಳ್ಳಾಗಡ್ಡೆಯಲ್ಲಿ ನೀರಿನ ಅಂಶ ಜಾಸ್ತಿ ಇರುತ್ತೆ ನೋಡಿರಿ. ಈ ಥರ ಫೈನಾಗಿ ಗ್ರೈಂಡ್ ಮಾಡಿರಿ. ಅದೇ ನೀರಿನ ಅಂಶದಲ್ಲೇ ಮಾಯ್ಶ್ಚರ್ ಇರುತ್ತಲ್ವ, ಅದರಲ್ಲೇ ಗ್ರೈಂಡ್ ಮಾಡ್ಕೊಳ್ರಿ. ಮೇಲಿಂದ ಎಕ್ಸ್ಟ್ರಾ ನೀರೇನು ಹಾಕಕ್ಕೆ ಹೋಗ್ಬೇಡಿ, ಅದೇ ನೈಸಾಗಿ ಗ್ರೈಂಡ್ ಆಗುತ್ತೆ ನೋಡಿರಿ. ಈ ರೀತಿ ಫೈನಾಗಿ ಇದನ್ನು ಗ್ರೈಂಡ್ ಮಾಡಬೇಕು. ಸ್ವಲ್ಪ ಕೂಡ ತರ್ತರಿಯಾಗಿರಬಾರ್ದು ನೋಡಿರಿ. ಈ ಥರ ಸ್ಮೂತ್ ಪೇಸ್ಟ್ ಥರ ಇದನ್ನು ರೆಡಿ ಮಾಡ್ಕೊಳ್ರಿ. ಈಗ ಇದನ್ನು ಸೈಡ್ ಎತ್ತಿಡೋಣ. ಇಲ್ಲಿ ನೋಡಿರಿ, ರವೆ ನೆನೆದಿದೆ ಚೆನ್ನಾಗಿ. ಒಂದು 10 ನಿಮಿಷ ನಾನು ಇಲ್ಲಿ ನೆನೆಯೋಕ್ಕಿಟ್ಟಿದ್ದೆ. ಈಗ ನೋಡಿರಿ, ನೀರು ರವೆ ಎಷ್ಟು ಬೇಕೋ ಅಷ್ಟು ನೀರನ್ನು ಅಬ್ಸರ್ವ್ ಮಾಡ್ಕೊಂಡಿದೆ. ಮೇಲಿಂದ ಏನು ನೀರು ನಿಂತಿದೆಯಲ್ಲ, ಇದನ್ನು ಬಸ್ತು ತೆಗೆದುಬಿಡ್ರಿ. ಎಕ್ಸ್ಟ್ರಾ ನೀರೇನಿದೆ ಇದನ್ನು ಚೆನ್ನಾಗಿ ಬಸ್ತು ತಗೊಂಬಿಡ್ರಿ. ಪೂರ್ತಿ ನೀರು ಇದನ್ನು ಸೋಸಿ ತಗೊಳ್ರಿ. ಅದರ ಮೇಲಿನ ನೀರೆಲ್ಲ ಚೆನ್ನಾಗಿ ಹೋಗಬೇಕು ನೋಡಿರಿ. ಇವಾಗ ಚೆನ್ನಾಗಿ ರವೆ ನೆನೆದಿದೆ, ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ ನೋಡಿರಿ. ಪೇಸ್ಟ್ ಥರ ಆಗಿದೆ, ಹಿಟ್ಟು ಥರ ಆಗಿದೆ ನೋಡಿರಿ. ಈ ರೀತಿಯಾಗಿ ನೆನಿಬೇಕು. ಸ್ವಲ್ಪ ನೀರು ಜಾಸ್ತಿ ಹಾಕಿದ್ವಲ್ಲ, ಬೇಗ ನೆನೆಯುತ್ತೆ, ಆಮೇಲೆ ಸಾಫ್ಟಾಗಿ ನೆನೆಯುತ್ತೆ ನೋಡಿರಿ. ಈಗ ಇದಕ್ಕೆ ಮಿಕ್ಕಿದ ಇಂಗ್ರೀಡಿಯೆಂಟ್ಸನ್ನೆಲ್ಲ ಸೇರಿಸ್ಕೊಳ್ಳೋಣ. ಈಗ ನೋಡಿರಿ, ನಾನಿಲ್ಲಿ ಇದಕ್ಕೆ ಹಾಕ್ತಾಯಿದ್ದೀನಿ 1 ಸ್ಪೂನಷ್ಟು ಅಜ್ವೈನನ್ನು ಹಾಕ್ತಾಯಿದ್ದೀನಿ. ಅಜ್ವೈನ್ ಹಾಕೋದ್ರಿಂದ ನೋಡಿರಿ ಡೈಜೆಷನ್ನಿಗೆ ಒಳ್ಳೆಯದು, ಟೇಸ್ಟ್ ತುಂಬ ಚೆನ್ನಾಗಿ ಕೊಡುತ್ತೆ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿರಿ. 1/2 ಸ್ಪೂನಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಆಮೇಲೆ ನೋಡಿರಿ, 1 ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಕ್ತಾಯಿದ್ದೀನಿ. ಇದು ಖಾರ ಕಡಿಮೆ ಇದೆ, ಬ್ಯಾಡಗಿ ಮೆಣಸಿನ್ಕಾಯಿ ಖಾರದ ಪುಡಿ. ನಿಮಗೆ ಖಾರ ಬೇಡ ಅನ್ನೋರು ಸ್ಕಿಪ್ ಮಾಡ್ಬೋದು, ಯಾಕಂದರೆ ಗ್ರೈಂಡ್ ಮಾಡಬೇಕಾದ್ರೆ ಹಸಿಮೆಣ್ಸಿನ್ಕಾಯಿ ಹಾಕಿರ್ತೀವಿ. ಮತ್ತು ಇಲ್ಲಿ ನೋಡಿರಿ, 1 ಸ್ಪೂನಷ್ಟು ಕಸ್ತೂರಿ ಮೇಥಿನ ಹಾಕ್ತಾಯಿದ್ದೀನಿ. ಕಸ್ತೂರಿ ಮೇಥಿ ಫ್ಲೇವರ್ ತುಂಬ ಚೆನ್ನಾಗಿ ಕೊಡುತ್ತೆ, ಟೇಸ್ಟ್ ಕೂಡ ಸೂಪರಾಗಿರುತ್ತೆ. ಇದ್ದರೆ ಹಾಕಿರಿ, ಬೇಡ ಅನ್ನೋರು ಸ್ಕಿಪ್ ಮಾಡ್ಬೋದು. ಇಲ್ಲಿ ನೋಡಿರಿ, 1/2 ಸ್ಪೂನಷ್ಟು ಗರಂ ಮಸಾಲ ಪೌಡ್ರ್ ಹಾಕ್ತಾಯಿದ್ದೀನಿ. ಇದು ಕೂಡ ಅಷ್ಟೇ ಒಳ್ಳೆ ರುಚಿ ಕೊಡುತ್ತೆ ನೋಡಿರಿ. ಆಮೇಲೆ ಕಟ್ ಮಾಡಿದಂತಹ ಕೊತ್ತಂಬರಿ ಸೊಪ್ಪನ್ನು ಸಹಿತ ಸೇರಿಸ್ತಾ ಇದ್ದೀನಿ ನೋಡಿರಿ. ಕೊತ್ತಂಬರಿ ಸೊಪ್ಪು ಸಹಿತ ಅಷ್ಟೇ ಒಳ್ಳೆ ಫ್ಲೇವರ್ ಕೊಡುತ್ತೆ. ಜೀರಿಗೆ ಕೂಡ ಹಾಕ್ತಾಯಿದ್ದೀನಿ ನೋಡಿರಿ. 1/2 ಸ್ಪೂನಷ್ಟು ಜೀರಿಗೆ ಹಾಕಿರಿ.
ಜೀರಿಗೆ, ಅಜ್ವಾನ್ ಕಾಳು ತುಂಬ ಒಳ್ಳೆ ರುಚಿ ಕೊಡುತ್ತೆ ಸ್ನ್ಯಾಕ್ಸ್ ಮಾಡಬೇಕಾದ್ರೆ. ಈಗ ಇದಕ್ಕೆ ನಾವು ಗ್ರೈಂಡ್ ಮಾಡಿ ತೊಗೊಂಬಂದಂತಹ ಬಟಾಟಿ ಅಥವಾ ಆಲೂಗಡ್ಡೆ, ಉಳ್ಳಾಗಡ್ಡಿ ಎಲ್ಲದನ್ನು ಪೇಸ್ಟ್ ಮಾಡಿ ತೊಗೊಂಡಿದ್ದೀನಲ್ವ ಅದನ್ನು ಹಾಕ್ತಾಯಿದ್ದೀನಿ ನೋಡಿರಿ. ಹಸಿಮೆಣಸಿನ್ಕಾಯಿ, ಉಳ್ಳಾಗಡ್ಡಿ ಮತ್ತು ಆಲೂಗಡ್ಡೆ ಎರಡರ ಮಿಶ್ರಣವನ್ನು ಈ ರವೆ ಜೊತೆ ಮಿಕ್ಸ್ ಮಾಡಿಕೊಡ್ರಿ. ನೋಡಿ, ರವೆ ಚೆನ್ನಾಗಿ ನೆಂದಿರೋದ್ರಿಂದ ಬೇಗ ಮಿಕ್ಸ್ ಆಗುತ್ತೆ ನೋಡಿರಿ. ಈ ಥರ ಮಿಕ್ಸ್ ಮಾಡಿಕೊಡ್ರಿ. ಇದಕ್ಕೆ ಯಾವುದೇ ಮೊಸರು ಬೇಡ, ಹಿಟ್ಟು ಬೇಡ ನೋಡಿರಿ. ಹಿಂಗೇ ನೀವು ಇದನ್ನು ಮಿಕ್ಸ್ ಮಾಡಿಕೊಡ್ರಿ. ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಸ್ವಲ್ಪ ಗಟ್ಟಿ ಏನಾದರೂ ಅನಿಸಿದರೆ ನಿಮಗೆ ಒಂದು ಅರ್ಧ ಕಪ್ಪಷ್ಟು ನೀರನ್ನು ಹಾಕಿರಿ, ನಡೆಯುತ್ತೆ, ಏನಾಗೋದಿಲ್ಲ. ಈಗ ನಾನು ಈ ನೀರನ್ನು ಮಿಕ್ಸರ್ ಜಾರ್ನಲ್ಲಿ ಹಾಕಿ ಮಸಾಲೆ ಅದಕ್ಕೆ ಅಂಟ್ಕೊಂಡಿರುತ್ತಲ್ವ ಸ್ವಲ್ಪ ನೀರು ಹಾಕಿ ಅದರಲ್ಲಿ ಹಾಕ್ತಾಯಿದ್ದೀನಿ. ಅರ್ಧ ಕಪ್ಪಷ್ಟು ನೀರನ್ನು ಸೇರಿಸಿದ್ದೀನಿ ನೋಡಿರಿ. ಈ ಥರ ಲಿಕ್ವಿಡ್ ಥರ ಆಗಬೇಕು. ಇದನ್ನು ಇನ್ನೊಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ರಿ. ಎಲ್ಲ ನಾವು ಹಾಕಿರುವಂಥ ಮಸಾಲ ರವೆಯಲ್ಲಿ ಚೆನ್ನಾಗಿ ಹೊಂದ್ಕೋಬೇಕು. ಅಲ್ಲಿವರೆಗೂ ಇದನ್ನು ಒಂದು 2 ನಿಮಿಷ ಈ ಥರ ಮಿಕ್ಸ್ ಮಾಡಿಕೊಡ್ರಿ. ಈಗ ನೋಡಿರಿ, ಇದು ಬ್ಯಾಟರು ರೆಡಿಯಾಗಿದೆ. ಇಲ್ಲಿ ನಾನು ತವಾನ ಬಿಸಿ ಮಾಡೋಕ್ಕಿಟ್ಟಿದ್ದೀನಿ. ಆಲ್ರೆಡಿ ತವಾ ಚೆನ್ನಾಗಿ ಬಿಸಿಯಾಗಿದೆ. ಈಗ ನಾವು ರೆಡಿ ಮಾಡ್ಕೊಂಡಿರುವಂಥ ರವೆ ಮಿಶ್ರಣವನ್ನು ಇದಕ್ಕೆ ಹಾಕಿರಿ. ಬ್ಯಾಟರ್ನ ತವಾದಲ್ಲಿ ಹಾಕಿ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕಂದ್ರೇನು ಹೈ ಫ್ಲೇಮ್ ಇಡಬಾರ್ದು, ಲೋ ಫ್ಲೇಮ್ ಇಟ್ಟೆ ಇದನ್ನು ಮಿಕ್ಸ್ ಮಾಡ್ತಾ ಇದನ್ನೇನು ಮಾಡಿರಿ, ಹಿಟ್ಟು ಥರ ಇದನ್ನು ರೆಡಿ ಮಾಡಿಕೊಡ್ರಿ. ಚೆನ್ನಾಗಿ ಬರುತ್ತೆ ನೋಡಿರಿ. ಇದು ಹಿಟ್ಟನ್ನು ಬೇಯಿಸ್ಬೇಕಾದ್ರೇ ಒಳ್ಳೆ ಫ್ಲೇವರ್ ಕೊಡ್ತಾ ಇರುತ್ತೆ, ಒಳ್ಳೆ ಘಮ ಬರ್ತಾ ಇರುತ್ತೆ ನೋಡಿರಿ. ಲೋ ಫ್ಲೇಮ್ ಇಟ್ಕೊಂಡು ಇದನ್ನು ಮಿಕ್ಸ್ ಮಾಡ್ತಾ ಹೋಗ್ರಿ, ಬೇಗನೆ ಆಗುತ್ತೆ. ಇಲ್ಲಾಂದರೆ ಒಂದು ಹತ್ರ ಬೆಂದು ಒಂದು ಹತ್ರ ಬೇಯೋದಿಲ್ಲ. ರವೆ ಸ್ವಲ್ಪ ಗಟ್ಟಿ ಆಗೋವರೆಗೂ ಇದನ್ನು ಚೆನ್ನಾಗಿ ಕೈ ಬಿಡಲಾರ್ದೇ ಮಿಕ್ಸ್ ಮಾಡಿರಿ. ನೋಡಿ, ಇದನ್ನು ಈ ಥರ ಮಿಕ್ಸ್ ಮಾಡ್ತಾ ಇದ್ದರೆ ಹಿಟ್ಟು ಚೆನ್ನಾಗಿ ಬೇಯುತ್ತೆ. ಆಮೇಲೆ ಚೆನ್ನಾಗಿ ಈಕ್ವಲ್ ಆಗಿ ಬರುತ್ತೆ ನೋಡಿರಿ. ಹಿಟ್ಟು ಸೂಪರಾಗಿ ರೆಡಿ ಆಗುತ್ತೆ. ನೋಡ್ತಾ ಇರ್ಬೋದು ನೀವು. ನಾನು ಇಲ್ಲಿ ಇದನ್ನು ಸ್ವಲ್ಪ ಲೋ ಫ್ಲೇಮ್ ಇಟ್ಟೆ ನಾನು ಇದನ್ನು ಬೇಯಿಸ್ತಾ ಇದ್ದೀನಿ. ಹೈ ಫ್ಲೇಮಲ್ಲಿ ಇಟ್ಟರೆ ನಾನು ಹೇಳ್ದಂಗೆ ತಳ ಎಲ್ಲ ಹೊತ್ತೋಗ್ಬಿಡುತ್ತೆ, ಮೇಲೆಯಿಂದ ರವೆ ಹಾಗೆ ಉಳಿದಿರುತ್ತೆ, ಬೆಂದಿರೋದಿಲ್ಲ. ಸ್ವಲ್ಪ ಒಂದು 5ರಿಂದ 10 ನಿಮಿಷ ಟೈಮ್ ತೊಗೊಳುತ್ತೆ ಇದನ್ನೊಂಚೂರು ಈ ಥರ ಮಾಡಿಕೊಡ್ರಿ, ತುಂಬ ಚೆನ್ನಾಗಿ ಬರುತ್ತೆ. ಟೇಸ್ಟು ಸೂಪರಾಗಿರುತ್ತೆ ನೋಡಿರಿ. ಇದು ರವೆಯಿಂದ ಮಾಡಿದ್ದೀರಿ ಅಂತ ಗೊತ್ತೇ ಆಗೋಲ್ಲ, ಅಷ್ಟು ರುಚಿಯಾದಂಥ ಸ್ನ್ಯಾಕ್ಸ್ ಇಲ್ಲಿ ರೆಡಿ ಆಗುತ್ತೆ. ಇದು ಗಟ್ಟಿಯಾಗಿದೆ ಅಂತ ಹೇಳಿ ಮತ್ತೆ ನೀರು ಸೇರ್ಸೋಕ್ಕೆ ಹೋಗಬೇಡ್ರಿ. ಇದರಲ್ಲೇನು ನೀರಿನ ಅಂಶ ಇರುತ್ತೆ ಅದರಲ್ಲೇ ಇದನ್ನು ಬೇಯಿಸ್ಕೊಡ್ರಿ. ಹೇಗೆ ಗಟ್ಟಿ ಆಗುತ್ತೋ ಅಷ್ಟು ಟೇಸ್ಟಿಯಾಗಿ ಬರುತ್ತೆ, ಆಮೇಲೆ ಅಷ್ಟು ಕ್ರಿಸ್ಪಿಯಾಗಿ ಬರುತ್ತೆ ಸ್ನ್ಯಾಕ್ಸ್. ನೋಡಿರಿ, ಈ ರೀತಿ ಆಗೋವರೆಗೂ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ರಿ. ಒಂದು 10 ನಿಮಿಷ ನೀವು ಇದನ್ನು ಈ ಥರ ಮಿಕ್ಸ್ ಮಾಡಿದ್ರೆ ಸಾಕು ನೋಡಿರಿ, ಹಿಟ್ಟು ರೆಡಿ ಆಗುತ್ತೆ. ಈ ಥರ ಕಲರ್ ಚೇಂಜ್ ಆಗುತ್ತೆ, ಕಾಣಿಸ್ತಾ ಇರ್ಬೋದು ನೀವು. ನಾವು ಹಾಕಬೇಕಾದ್ರೆ ಎಲ್ಲ ವೈಟ್ ಆಗಿತ್ತು. ಇವಾಗ ನೋಡಿರಿ ಚೆನ್ನಾಗಿ ಕಲರ್ ಚೇಂಜ್ ಆಗಿದೆ, ಸಾಫ್ಟಾಗಿ ಬಂದಿದೆ. ಒಂದು ಒಳ್ಳೆ ಚಪಾತಿ ಹಿಟ್ಟಿನ ಥರ ಇದು ರೆಡಿ ಆಗುತ್ತೆ ನೋಡಿರಿ. ಅಲ್ಲಿವರೆಗೂ ಇದನ್ನು ಈ ರೀತಿ ಮಿಕ್ಸ್ ಮಾಡಿಕೊಡ್ರಿ. ಯಾವುದೇ ಎಣ್ಣೆ ಹಾಕೋದೇ ಬೇಡ ಇದಕ್ಕೆ, ಹಾಗೇ ನೀವು ಇದನ್ನು ಮಾಡ್ಬೋದು. ಯಾಕಂದರೆ ಚೆನ್ನಾಗಿ ಬೆಂದ ಮೇಲೆ ಅದೇ ತಳ ಬಿಟ್ಕೊಂಬರುತ್ತೆ ನೋಡಿರಿ. ಚೆನ್ನಾಗಿ ಈಗ ಬೆಂದಿದೆ, ಇಲ್ಲಿ ನೋಡ್ತಾ ಇರ್ಬೋದು ನೀವು. ತುಂಬ ಚೆನ್ನಾಗಿ ತಳ ಬಿಟ್ಕೊಂಡು ಬರ್ತಾಯಿದೆ. ಈ ರೀತಿ ಆದರೆ ಪರ್ಫೆಕ್ಟಾಗಿ ರವೆ ಬೆಂದಿದೆ ಅಂಥೇಳಿ ನಿಮಗೆ ಕೈಯಲ್ಲೇ ಗೊತ್ತಾಗುತ್ತೆ ಅದು ಯಾವ ರೀತಿ ಹಿಟ್ಟು ಥರ ಬಂದಿದೆ ಅಂಥೇಳಿ. ಇದೊಂದು ಸ್ವಲ್ಪ ಫ್ಲೇಮ್ ಆಫ್ ಮಾಡಿಬಿಟ್ಟು ಇದನ್ನು ಕೆಳಗಿಳಿಸಿ ಒಂದು ತಟ್ಟೆ ತೊಗೊಳ್ರಿ. ಇದಕ್ಕೆ 1 ಸ್ಪೂನಷ್ಟು ಎಣ್ಣೆನ ಹಾಕಿರಿ. ಎಣ್ಣೆ ಹಾಕಿ ಇದನ್ನು ಚೆನ್ನಾಗಿ ಸ್ಪ್ರೆಡ್ ಮಾಡಿಕೊಳ್ರಿ. ಎಣ್ಣೆ ಚೆನ್ನಾಗಿ ಸ್ಪ್ರೆಡ್ ಮಾಡಿರಿ, ಇಲ್ಲಾಂದರೆ ತಟ್ಟೆಗೆಲ್ಲ ಅಂಟುಕೊಳ್ಳೋ ಚಾನ್ಸ್ ಇರುತ್ತೆ. ಈಸಿಯಾಗಿ ಬರಬೇಕು ಅಂದರೆ ಸ್ವಲ್ಪ ಈ ಥರ ಎಣ್ಣೆ ಹಚ್ಚಿ ಇದನ್ನು ರೆಡಿ ಮಾಡಿಕೊಡ್ರಿ ಪ್ಲೇಟನ್ನು. ಈಗೇನೋ ನಾವು ಬಿಸಿಯಾಗಿ ಹಿಟ್ಟನ್ನು ರೆಡಿ ಮಾಡ್ಕೊಂಡಿದ್ದೀವಲ್ಲ ಆ ಹಿಟ್ಟನ್ನು ಇದಕ್ಕೆ ಹಾಕಿರಿ. ತಟ್ಟೆಗೆ ಹಾಕಿ ಚೆನ್ನಾಗಿ ಇದು ಬಿಸಿ ಇರ್ತೈತೆ, ಸ್ವಲ್ಪ ನೋಡ್ಕೊಂಡು ಹುಷಾರಾಗಿ ಹಾಕ್ಕೊಳ್ರಿ. ಬಿಸಿ ಇರಬೇಕಾದ್ರೇ ಇದಕ್ಕೆ ಒಂದು ಒಳ್ಳೆ ಸ್ಕ್ವೇರ್ ಆಕಾರದ ಶೇಪಲ್ಲಿ ಈ ಥರ ಮಾಡಿಕೊಡ್ರಿ. ನೋಡಿರಿ, ಕೈಗೇನು ಅಂಟೋದಿಲ್ಲ. ಅಷ್ಟಕ್ಕೂ ಕೈಗೆ ಅಂಟಿದ್ರೆ ಸ್ವಲ್ಪ ಎಣ್ಣೆಯಿಂದ ನೀವು ಇದನ್ನು ಕೈಗೆ ಸವರ್ಕೊಂಬಿಟ್ಟು ಈ ಥರ ಮಾಡಿಕೊಡ್ರಿ, ಇಲ್ಲಾಂದರೆ ಸೌಟಿಂದ ಮಾಡಿಕೊಡ್ರಿ, ತುಂಬ ಚೆನ್ನಾಗಿ ಬರುತ್ತೆ ನೋಡಿರಿ. ಈ ಥರ ಸ್ಕ್ವೇರ್ ಆಕಾರದಲ್ಲಿ ಮಾಡಿರಿ. ಇದರಲ್ಲಿ ಏನು ಪೀಸಸ್ ಇರೋದಿಲ್ಲ, ನೀವು ಯಾವ ಶೇಪ್ ಕೊಡ್ತೀರೋ ಆ ಶೇಪ್ ಇದು ಚೆನ್ನಾಗಿ ಬರುತ್ತೆ ನೋಡಿರಿ. ಸಾಫ್ಟ್ ಆದಂಥ ಹಿಟ್ಟು ರೆಡಿಯಾಗಿರೋದ್ರಿಂದ ನೀವು ಬೇಕಾದ ಶೇಪ್ನಲ್ಲಿ ಅದನ್ನು ರೆಡಿ ಮಾಡ್ಕೋಬೋದು. ನಾನು ಇವತ್ತು ಇದನ್ನು ಸ್ಕ್ವೇರ್ ಆಕಾರದಲ್ಲಿ ಮಾಡ್ತಾಯಿದ್ದೀನಿ. ನಿಮಗೆ ರೌಂಡ್ ಶೇಪಲ್ಲಿ ಬೇಕಾದರೆ ರೌಂಡ್ ಶೇಪಲ್ಲಿ ಮಾಡ್ಬೋದು. ನಿಮಗೆ ಯಾವ್ದು ಇಷ್ಟನೋ, ನಿಮ್ಮ ಮಕ್ಕಳು ಯಾವ್ದು ಇಷ್ಟಪಡ್ತಾರೋ ಅಥವಾ ನಿಮ್ಮ ಮನೇಲಿ ಯಾವ ರೀತಿ ಇಷ್ಟಪಡ್ತಾರೋ ಅದೇ ರೀತಿ ಇದನ್ನು ಮಾಡಿಕೊಡ್ರಿ. ಈಕ್ವಲ್ ಆಗಿ ಇದನ್ನು ಸ್ಪ್ರೆಡ್ ಮಾಡಿಕೊಡ್ರಿ. ಬಿಸಿ ಇರಬೇಕಾದ್ರೇ ಮಾಡಿರಿ ಈ ಥರ, ಇಲ್ಲಾಂದರೆ ಏನಾಗುತ್ತೆ ಗಟ್ಟಿ ಆಗಿಬಿಡುತ್ತೆ ತಣ್ಣಗಾದ್ಮೇಲೆ.
ನೋಡಿರಿ ಇದಕ್ಕೆ ಒಳ್ಳೆಯ ಒಂದು ಶೇಪ್ ಕೊಟ್ಟು ಇದನ್ನು ಒಂದು 5 ನಿಮಿಷ ತಣ್ಣಗಾಗಕ್ಕೆ ಬಿಡ್ರಿ. ನೋಡಿ ಫ್ರೆಂಡ್ಸ್, ಈ ರೆಸಿಪಿ ಏನಾದರೂ ನಿಮ್ಗೆ ಇಷ್ಟ ಅನಿಸಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಮೇಲೆ ಬೆಲ್ ಐಕನ್ನ ಪ್ರೆಸ್ ಮಾಡಿರಿ. ಆದಷ್ಟು ಈ ರೆಸಿಪಿನ ಎಲ್ಲ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ಶೇರ್ ಮಾಡ್ಕೊಳ್ರಿ. ಒಳ್ಳೆ ರೆಸಿಪಿಗಳನ್ನು ನಮ್ಮ ಚಾನಲಲ್ಲಿ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ. ನಿಮ್ಗೆ ಯಾವ್ದು ರೆಸಿಪಿ ಬೇಕೋ ಅದರಲ್ಲಿ ಹೋಗಿ ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ಸ್ನ್ಯಾಕ್ಸ್ ರೆಸಿಪಿ ಇರ್ಬೋದು, ರೈಸ್ ರೆಸಿಪಿ ಇರ್ಬೋದು, ಪ್ರತಿಯೊಂದನ್ನು ನಾನು ವಿಡಿಯೋದಲ್ಲಿ ಚಾನಲಲ್ಲಿ ಹಾಕಿದ್ದೀನಿ. ಹೋಗಿ ಅಲ್ಲಿ ವಿಸಿಟ್ ಮಾಡಿದ್ರೆ ನಿಮಗೆ ಬೇಕಾಗಿರುವಂಥ ಎಲ್ಲ ರೆಸಿಪಿಗಳು ಸಿಗುತ್ತೆ ನೋಡಿರಿ. ಹಾಗೆ ಎಲ್ಲ ಇಷ್ಟ ಅನಿಸಿದ್ರೆ ನೋಡಿರಿ, ಎಲ್ಲ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ರೆಸಿಪಿಗಳನ್ನು ಶೇರ್ ಮಾಡಿಕೊಳ್ರಿ. ನೋಡಿರಿ, ಈ ರೀತಿ ಇದನ್ನು ಕಟ್ ಮಾಡಿಕೊಡ್ರಿ. ಸ್ವಲ್ಪ ತಣ್ಣಗಾದ್ಮೇಲೆ ಕಟ್ ಮಾಡಿದ್ರೆ ಚಾಕುಗಾಗಿ ಅಂಟುಕೊಳ್ಳೋದಿಲ್ಲ. ಬಿಸಿ ಇದ್ದರೆ ನೋಡಿರಿ ಅಂಟುಕೊಳ್ಳುತ್ತೆ ಅದು. ಈ ರೀತಿ ಇದನ್ನು ಕಟ್ ಮಾಡಿಕೊಡ್ರಿ. ತುಂಬ ದಪ್ಪಗಿರಬಾರ್ದು, ತುಂಬ ತೆಳ್ಳಗಿರಬಾರ್ದು ನೋಡಿರಿ. ಆ ರೀತಿ ಇದನ್ನು ಕಟ್ ಮಾಡಿಕೊಂಡು ರೆಡಿ ಮಾಡಿಕೊಡ್ರಿ. ನೋಡಿ, ಇಲ್ಲಿ ನಾನು ಫಸ್ಟ್ ಈ ಥರ ಕಟ್ ಮಾಡ್ಕೊಂಬಿಟ್ಟು ಸ್ವಲ್ಪ ತಣ್ಣಗಾಗಕ್ಕೆ ಬಿಟ್ಟಿದ್ದೆ ನಾನು, ಯಾಕಂದರೆ ಚಾಕುಗೆ ಅಂಟ್ತಾ ಇತ್ತು ಅದು. ಸ್ವಲ್ಪ ತಣ್ಣಗಾದರೆ ಅಂಟೋದಿಲ್ಲ, ಅಂಟಿದ್ರೆ ಕಟ್ ಮಾಡೋಕ್ಕೆ ಚೆನ್ನಾಗಿ ಬರೋದಿಲ್ಲ ನೋಡಿರಿ. ಆಮೇಲೆ ಈ ರೀತಿ ನೋಡಿರಿ ನಾನಿಲ್ಲಿ ಕಟ್ ಮಾಡ್ತಾಯಿದ್ದೀನಿ ಸ್ಕ್ವೇರ್ ಆಕಾರದಲ್ಲಿ. ನೋಡಿರಿ, ಇವಾಗ ಪರ್ಫೆಕ್ಟಾಗಿ ಕಟ್ ಆಗ್ತಾಯಿದೆ. ಈ ಥರ ನೀವು ಕೂಡ ರೆಡಿ ಮಾಡಿಕೊಡ್ರಿ. ನಿಮಗೆ ಹೇಗೆ ಬೇಕೋ ಆ ರೀತಿ ನೀವು ಇದನ್ನು ಪ್ರಿಪೇರ್ ಮಾಡ್ಕೋಬೋದು ನೋಡಿರಿ. ರವೆಯಿಂದ ಮಾಡಿದ್ದೀರಿ ಅಂತ ಗೊತ್ತೇ ಆಗೋದಿಲ್ಲ, ಅಷ್ಟು ಚೆನ್ನಾಗಿ ಇಲ್ಲಿ ಬರುತ್ತೆ. ಇದೇ ರೀತಿ ಇದನ್ನು ನೋಡಿರಿ, ಈ ರೀತಿ ಮಾಡ್ಕೊಂಡು ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿರಿ, ಯಾವ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ನೋಡಿರಿ. ತುಂಬ ದಪ್ಪಗೂ ಇಲ್ಲ, ತುಂಬ ತೆಳ್ಳಗೂ ಇಲ್ಲ ನೋಡಿರಿ. ಕಟ್ ಮಾಡಬೇಕಾದ್ರೆ ಸ್ವಲ್ಪ ಏನಾದರೂ ಇದಾಗಿದ್ದರೆ ಈ ಥರ ಎಡ್ಜಸ್ಟ್ನೆಲ್ಲ ಕರೆಕ್ಟಾಗಿ ಪ್ರೆಸ್ ಮಾಡಿರಿ, ತುಂಬ ಚೆನ್ನಾಗಿ ಬರುತ್ತೆ. ನೋಡ್ತಾ ಇರ್ಬೋದು ಇವಾಗ ನೋಡಿರಿ, ಆರಿದೆ ಅಲ್ವಾ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಇದೇ ರೀತಿ ಎಲ್ಲ ಪೀಸಸ್ನ ಕಟ್ ಮಾಡಿ ತೋರಿಸ್ತೀನಿ ನೋಡಿರಿ ನಾನು. ಈ ರೀತಿ ರೆಡಿ ಮಾಡಿಕೊಡ್ರಿ. ನೋಡಿರಿ, ತುಂಬ ದಪ್ಪ ಇರಬಾರ್ದು ಅಥವಾ ತುಂಬ ತೆಳ್ಳಗಿರಬಾರ್ದು. ಈಗ ಈ ಪೀಸಸ್ನ ಸೈಡಿಗೆ ಎತ್ತಿಡೋಣ. ಇದಕ್ಕೆ ಒಂದು ಸ್ಲರಿ ಕೋಟಿಂಗ್ ಮಾಡೋದಕ್ಕೆ ಸ್ಲರಿ ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ನಾನು 2 ಸ್ಪೂನಷ್ಟು ಮೈದಾ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ನಿಮಗೆ ಮೈದಾ ಹಿಟ್ಟು ಬೇಡ ಅನ್ನೋರು ಗೋಧಿ ಹಿಟ್ಟನ್ನು ಯೂಸ್ ಮಾಡ್ಕೋಬೋದು ಅಥವಾ ಕಡಲೆ ಹಿಟ್ಟನ್ನಾದರೂ ಬಳಸ್ಬೋದು. ನಿಮ್ಗೆ ಯಾವುದು ಮನೇಲಿ ಅವೈಲೇಬಲ್ ಇದೆಯೋ ಅದನ್ನೇ ಮಾಡ್ಕೊಳ್ರಿ. ಈಗ ಇದಕ್ಕೆ 1 ಸ್ಪೂನಷ್ಟು ಎಳ್ಳನ್ನು ಹಾಕ್ತಾಯಿದ್ದೀನಿ. ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ. ನಿಮಗೇನಾದರೂ ಇಷ್ಟ ಇದ್ದರೆ ನೀವು ಚಿಲ್ಲಿ ಫ್ಲೇಕ್ಸ್ ಆದರೂ ಹಾಕ್ಬೋದು. ನಾನಿಲ್ಲಿ ಹಾಕ್ತಾಯಿಲ್ಲ. ನಾವಿಲ್ಲಿ ಖಾರದ ಪುಡಿ ಮತ್ತು ಹಸಿಮೆಣಸಿನ್ಕಾಯಿ 2 ಬಳಸಿರೋದ್ರಿಂದ ಕರೆಕ್ಟಾಗಿ ಖಾರ ಇದೆ. ನಾನಿಲ್ಲಿ ಏನು ಬಳಸ್ತಾ ಇಲ್ಲ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಹಾಕಿಂದ ಇದನ್ನು ಸ್ವಲ್ಪ ನೀರು ಹಾಕಿ ಇದನ್ನು ಕ್ರೀಮಿ ಟೆಕ್ಸ್ಚರ್ನಲ್ಲಿ ಸ್ಲರಿನ ರೆಡಿ ಮಾಡಿಕೊಳ್ರಿ. ಚೆನ್ನಾಗಿ ಇದನ್ನು ಹಿಟ್ಟನ್ನು ಗಂಟು ಇಲ್ದಿರೋ ರೀತಿ ಕಲಿಸ್ಕೊಳ್ರಿ. ಯಾವುದೇ ರೀತಿ ಗಂಟೆ ಇರಬಾರ್ದು ನೋಡಿರಿ. ಗಂಟುಗಳಿದ್ದರೆ ಚೆನ್ನಾಗಿ ಬರೋದಿಲ್ಲ, ಕೋಟಿಂಗ್ ಚೆನ್ನಾಗಿ ಆಗೋದಿಲ್ಲ. ಈ ರೀತಿ ನಾವು ಕೋಟಿಂಗ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ, ನಾವು ಇದನ್ನು ಫ್ರೈ ಮಾಡಬೇಕಾದ್ರೆ ಎಣ್ಣೆ ಜಾಸ್ತಿ ಹೀರ್ಕೊಳ್ಳೋದಿಲ್ಲ. ಸ್ನ್ಯಾಕ್ಸಲ್ಲಿ ಎಣ್ಣೆ ಜಾಸ್ತಿ ಹೀರ್ಕೊಳ್ಳೋದಿಲ್ಲ ನೋಡಿರಿ. ಈ ಥರ ಕೋಟಿಂಗ್ ಮಾಡಿ ನಾವು ಇದನ್ನು ಫ್ರೈ ಮಾಡೋದ್ರಿಂದ ಟೇಸ್ಟ್ ಕೂಡ ಸೂಪರಾಗಿ ಬರುತ್ತೆ. ಈಗ ನೋಡಿರಿ, ಈ ರೀತಿ ಕ್ರೀಮಿ ಟೆಕ್ಸ್ಚರ್ನಲ್ಲಿ ಸ್ಲರಿ ರೆಡಿ ಮಾಡ್ಕೊಂಡಿದ್ದೀವಲ್ವ. ಈಗ ಒಂದು ತವನ ಬಿಸಿ ಮಾಡ್ಕೊಂಡಿದ್ದೀನಿ ನಾನು, ಯಾಕಂದರೆ ಇದನ್ನು ಶಾಲೋ ಫ್ರೈ ಮಾಡ್ತಾಯಿದ್ದೀನಿ ನಾನು. ನಿಮಗೆ ಡೀಪ್ ಫ್ರೈ ಬೇಕಂದರೆ ನೀವು ಡೀಪ್ ಫ್ರೈನೂ ಮಾಡ್ಕೋಬೋದು. ಇದಕ್ಕೆ ಒಂದು 2-3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ದನ್ನೇ ಬಿಸಿ ಮಾಡ್ತಾಯಿದ್ದೀನಿ. ಎಣ್ಣೆ ಇಲ್ಲಿ ಬಿಸಿ ಆಗಲಿ. ಇಲ್ಲಿ ನೋಡಿರಿ, ಸ್ಲರಿ ಚೆನ್ನಾಗಿ ರೆಡಿಯಾಗಿದೆ ಅಲ್ವಾ. ಈಗ ಇದರಲ್ಲಿ ಈ ರೀತಿ ಇದನ್ನು ಡಿಪ್ ಮಾಡ್ಕೋಬೇಕು ನೋಡಿರಿ. ಚೆನ್ನಾಗಿ ಇದನ್ನು ಡಿಪ್ ಮಾಡಿಕೊಂಡು ಎಣ್ಣೆಯಲ್ಲಿ ಈ ಥರ ಫ್ರೈ ಮಾಡ್ತಾ ಹೋದರೆ ನೋಡಿರಿ ಸೂಪರಾಗಿ ಬರುತ್ತೆ. ತುಂಬ ನೀರಾದರೆ ಚೆನ್ನಾಗಿರಲ್ಲ. ಸ್ವಲ್ಪ ಕ್ರೀಮಿ ಟೆಕ್ಸ್ಚರ್ನಲ್ಲಿ ಸ್ಲರಿನ ರೆಡಿ ಮಾಡಿಕೊಳ್ರಿ. ಈಗ ನೋಡಿರಿ, ಇಲ್ಲಿ ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ. ನಾನೀಗ ರೆಡಿ ಮಾಡ್ಕೊಂಡಂಥ ಕಟ್ ಮಾಡ್ಕೊಂಡಂಥ ಪೀಸಸ್ನೆಲ್ಲ ಒಂದೊಂದೇ ಈ ರೀತಿ ಸ್ಲರಿನಲ್ಲಿ ಅದ್ದಿ ಬಿಡ್ತಾ ಇರ್ತೀನಿ. ನೋಡ್ತಿರ್ಬೋದು, ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಒಂದು ಸರಿ ನೀವೇನಾದರೂ ಇದನ್ನು ಟ್ರೈ ಮಾಡಿ ನೋಡಿರಿ, ತುಂಬ ಟೇಸ್ಟಿಯಾಗಿ ಬರುತ್ತೆ. ಮಕ್ಕಳೇನಾದರೂ ಡಿಫ್ರೆಂಟಾಗಿ ತಿನ್ನಬೇಕು ಅನ್ನಿಸ್ದಾಗ, ಒಂದು ಒಳ್ಳೆ ರುಚಿ ಏನಾದರೂ ಸ್ನ್ಯಾಕ್ಸ್ ತಿನ್ನಬೇಕು ಅಂದಾಗ ಈ ರೀತಿ ಮಾಡಿಕೊಡ್ರಿ. ಮಕ್ಳಿಗೆ ಬಾಕ್ಸಿಗೆ ಕೂಡ ತುಂಬ ಚೆನ್ನಾಗಿರುತ್ತೆ ಇದು. ಸ್ನ್ಯಾಕ್ಸಿಗೆ ಏನಾದರೂ ಇಡಬೇಕು ಅಂದಾಗ ಅಥವಾ ಟೀ ಟೈಮಿಗೆ ಏನಾದರೂ ಮಾಡಿಕೊಡ್ಬೇಕು ಅಂದಾಗ ಈ ರೀತಿ ಮಾಡಿಕೊಡ್ರಿ, ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಇದೇ ರೀತಿ ಎಲ್ಲದನ್ನು ಡಿಪ್ ಮಾಡಿ ಎಣ್ಣೆಯಲ್ಲಿ ಹಾಕ್ರಿ. ನಾನು ಹೇಳ್ದಂಗೆ ನಿಮಗೆ ಬೇಕಂದರೆ ನೀವು ಡೀಪ್ ಫ್ರೈನೂ ಮಾಡ್ಬೋದು ಅಥವಾ ಈ ಥರ ಶಾಲೋ ಫ್ರೈ ಆದರೂ ಮಾಡ್ಕೋಬೋದು. ನಿಮ್ಗೆ ಹೇಗೆ ಇಷ್ಟನೋ ಆ ರೀತಿ ನೀವು ಇದನ್ನು ರೆಡಿ ಮಾಡಿಕೊಡ್ರಿ. ನೋಡಿರಿ, ಈಗ ಒಂದು ಕಡೆ ಚೆನ್ನಾಗಿ ಫ್ರೈ ಆಗಿದೆ. ಆಮೇಲೆ ತಿರುಗಿಸಾಕ್ರಿ. ಒಂದು ಕಡೆ ಫ್ರೈ ಆದಮೇಲೆ ತಿರುಗಿಸಾಕ್ರಿ. ಇಲ್ಲ ಅಂದರೆ ನೋಡಿರಿ ಚೆನ್ನಾಗಿ ಬರೋದಿಲ್ಲ, ಕೋಟಿಂಗ್ ಎಲ್ಲ ಬಿಟ್ಕೊಂಡ್ಬಿಡುತ್ತೆ. ಎಣ್ಣೆಯಲ್ಲಿ ಹಿಟ್ಟೆಲ್ಲ ಸ್ಪ್ರೆಡ್ ಆಗಿಬಿಡುತ್ತೆ ನೋಡಿರಿ. ಚೆನ್ನಾಗಿ ಬರಬೇಕು ಅಂದರೆ ಇದನ್ನು ಒಂದು ಸೈಡು ಪೂರ್ತಿ ಫ್ರೈ ಆದಮೇಲೆ ಈ ಥರ ತಿರುಗಿಸಾಕ್ರಿ.
ನೋಡಿ ಎರಡೂ ಕಡೆ ಚೆನ್ನಾಗಿ ಇದನ್ನು ಲೋ ಫ್ಲೇಮ್ ಇಟ್ಕೊಂಡು ತಿರುಗಿಸಿ ಹಾಕ್ತಾ ಈ ಥರ ಫ್ರೈ ಮಾಡ್ಕೊಳ್ರಿ. ನೋಡಿರಿ ತುಂಬ ಚೆನ್ನಾಗಿ ಖಡಕ್ಕಾಗಿ ಕ್ರಿಸ್ಪಿಯಾಗಿ ಫ್ರೈ ಆಗಿದ್ದಾವೆ. ಈಗ ಇದನ್ನು ಎಣ್ಣೆ ಬಸ್ತು ಪ್ಲೇಟಿಗೆ ಹಾಕಿವಿ. ನೋಡಿರಿ ಒಂದು ಆಲೂಗಡ್ಡೆಯಲ್ಲಿ 1 ಕಪ್ಪು ರವಾದಲ್ಲಿ ಇಷ್ಟು ಸ್ನ್ಯಾಕ್ಸನ್ನು ನಾವು ರೆಡಿ ಮಾಡ್ಕೋಬೋದು. ನೋಡಿರಿ ಆಲೂಗಡ್ಡೆ ಫ್ಲೇವರು ತುಂಬ ಚೆನ್ನಾಗಿ ಕೊಡುತ್ತೆ. ಆಮೇಲೆ ಉಳ್ಳಾಗಡ್ಡಿನೂ ನಾವು ಗ್ರೈಂಡ್ ಮಾಡಿ ಹಾಕಿರೋದ್ರಿಂದ ಅದ್ರ ಘಮ ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ. ನೋಡಿರಿ ಉಳ್ಳಾಗಡ್ಡಿ ಫ್ರೈ ಮಾಡಿದಂಥ ಸ್ಮೆಲ್ಲು ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ. ತಿನ್ಬೇಕಾದ್ರೂ ಸ್ನ್ಯಾಕ್ಸು ಒಳ್ಳೆ ರುಚಿ ಕೊಡ್ತಾ ಇರುತ್ತೆ. ನೋಡಿರಿ ಇದನ್ನು ಎಣ್ಣೆ ಚೆನ್ನಾಗಿ ಬಸ್ತು ತಗೊಳ್ರಿ. ನೋಡಿರಿ ಎಣ್ಣೆ ಕೂಡ ಜಾಸ್ತಿ ಅಬ್ಸರ್ವ್ ಮಾಡಿಲ್ಲ, ನೀವು ನೋಡ್ತಾ ಇರ್ಬೋದು. ಒಂದೊಂದು ಸರಿ ಸ್ನ್ಯಾಕ್ಸ್ ಫ್ರೈ ಆಗಬೇಕಾದ್ರೆ ಏನಾಗುತ್ತೆ, ಎಣ್ಣೆ ಜಾಸ್ತಿ ಕುಡಿದು ಬಿಡುತ್ತೆ, ಆವಾಗ ತಿನ್ನೋಕ್ಕೆ ಚೆನ್ನಾಗಿರೋದಿಲ್ಲ ಎಣ್ಣೆ ಇದ್ದರೆ. ಈಗ ನೋಡಿರಿ ಎಲ್ಲದನ್ನು ನಾನಿಲ್ಲಿ ಫ್ರೈ ಮಾಡಿ ತೊಗೊಂಡಿದ್ದೀನಿ. ನೋಡಿರಿ ಸೂಪರಾಗಿ ಬಂದಿದೆ, ಪರ್ಫೆಕ್ಟಾಗಿ ಬಂದಿದೆ. ಈಗ ನೋಡಿರಿ ಸೆಕೆಂಡ್ ಬ್ಯಾಚ್ನಲ್ಲೂ ಸಹಿತ ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ಸೂಪರಾಗಿ ಬರುತ್ತೆ. ಇದೇ ರೀತಿ ನೀವು ಮಾಡ್ತಾ ಹೋಗ್ರಿ. ನೋಡಿರಿ ಎಲ್ಲದು ಪರ್ಫೆಕ್ಟಾಗಿ ಬರುತ್ತೆ. ಈ ರೀತಿ ನೀವು ಸ್ಲರಿನಲ್ಲಿ ಡಿಪ್ ಮಾಡಿ ಹಾಕೋದ್ರಿಂದ ಟೇಸ್ಟ್ ಕೂಡ ಸೂಪರಾಗಿರುತ್ತೆ. ಆಮೇಲೆ ಒಳ್ಳೆ ಒಂದು ಡಿಫ್ರೆಂಟ್ ಟೇಸ್ಟಲ್ಲಿ ಮಾಡ್ದಂಗಿರುತ್ತೆ. ನೋಡಿರಿ ನೋಡಿ ಇದೇ ರೀತಿ ಎಲ್ಲ ಸ್ನ್ಯಾಕ್ಸನ್ನು ನಾನಿಲ್ಲಿ ರೆಡಿ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಎಲ್ಲದನ್ನು ನಾನಿಲ್ಲಿ ಫ್ರೈ ಮಾಡಿ ತೊಗೊಂಡಿದ್ದೀನಿ. ಸೆಕೆಂಡ್ ಬ್ಯಾಚ್ ಕೂಡ ರೆಡಿಯಾಗಿದ್ದಾವೆ. ಯಾಕಂದರೆ ನಾನು ಒಂದು ಯಾವುದಾದ್ರೂ ಒಳ್ಳೆ ಪರ್ಫೆಕ್ಟಾಗಿ ಬಂದಿರೋಂಥ ಕ್ಲಿಪ್ಪನ್ನು ನಿಮ್ಮ ಜೊತೆ ಶೇರ್ ಮಾಡಿಬಿಟ್ಟು ಆಮೇಲೆ ಅದು ರೆಸಿಪಿ ಚೆನ್ನಾಗಿ ಬರಲಿಲ್ಲ ಅಂದರೆ ನಿಮಗೂ ಕೂಡ ಡಿಸಪಾಯಿಂಟ್ ಆಗುತ್ತೆ. ಹಾಗಾಗಿ ನಾನು 2 ಸರಿ ಮಾಡಿ ತೋರಿಸೋದು, ಅಂದರೆ ಕರೆಕ್ಟಾಗಿ ಬಂದಿದ್ದೇನೋ ಇಲ್ಲ ಪರ್ಫೆಕ್ಟಾಗಿ ಬರುತ್ತೆ ಇಲ್ಲ ಸ್ನ್ಯಾಕ್ಸ್ ಅಂತ ನಿಮಗೆ ಕನ್ಫರ್ಮ್ ಆಗೋದಕ್ಕೆ 2 ಸರಿ ನಾನು ತೋರಿಸಿದ್ದೀನಿ ಅಷ್ಟೇ, ಮತ್ತೇನಿಲ್ಲ. ನಾನು ಪರ್ಫೆಕ್ಟಾಗಿರೋ ವಿಡಿಯೋಗಳನ್ನು ಕ್ಲಿಪ್ಗಳನ್ನು ಶೇರ್ ಮಾಡಿರೋದ್ರಿಂದ ನೀವು ಅದನ್ನು ಟ್ರೈ ಮಾಡಿದಾಗ ನಿಮಗೂ ಕೂಡ ಅದು ಪರ್ಫೆಕ್ಟಾಗಿ ಬರಬೇಕು. ಅದಕ್ಕೋಸ್ಕರ ನೋಡಿರಿ 2 ಸರಿ ನಾನಿಲ್ಲಿ ಫ್ರೈ ಮಾಡಿ ತೋರಿಸಿದ್ದೀನಿ. ನೋಡಿ ತುಂಬ ಚೆನ್ನಾಗಿ ಬಂದಿದೆ. ಇದನ್ನು ಎಣ್ಣೆ ಬಸ್ತು ತೋರಿಸ್ತಾ ಇದ್ದೀನಿ ನಾನಿಲ್ಲಿ. ನೋಡಿ ಫ್ರೆಂಡ್ಸ್, ಇದೇ ರೀತಿ ಎಲ್ಲ ರೆಸಿಪಿಗಳನ್ನು ನಾನು ನಮ್ಮ ಚಾನಲಲ್ಲಿ ಸ್ನ್ಯಾಕ್ಸ್ ರೆಸಿಪಿ, ರೈಸ್ ರೆಸಿಪಿ ಎಲ್ಲದನ್ನು ಶೇರ್ ಮಾಡಿದ್ದೀನಿ. ಇದೇ ರೀತಿ ಒಳ್ಳೆ ರೆಸಿಪಿಗಳಿಗೋಸ್ಕರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಬೆಲ್ ಐಕನ್ನ ಪ್ರೆಸ್ ಮಾಡಿರಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ ತೋರಿಸ್ತಾ ಇದ್ದೀನಿ. ಈ ರೆಸಿಪಿನ ಆದಷ್ಟು ನಿಮ್ಮೆಲ್ಲ ಫ್ಯಾಮಿಲಿ ಫ್ರೆಂಡ್ ಜೊತೆ ಶೇರ್ ಮಾಡಿಕೊಡ್ರಿ. ನೋಡಿರಿ ಸೂಪರ್ ಆ್ಯಂಡ್ ಕ್ರಿಸ್ಪಿಯಾಗಿ ಬಂದಿದೆ. ಟೇಸ್ಟ್ ಕೂಡ ಹಾಗೆ ಇದೆ. ನೋಡಿರಿ ಮೇಲ್ಗಡೆಯಿಂದ ಕ್ರಿಸ್ಪಿಯಾಗಿ ಒಳಗಡೆಯಿಂದ ಸಾಫ್ಟಾಗಿ ಸೂಪರಾಗಿ ಬಂದಿದೆ. ಇದೇ ರೀತಿ ನೋಡಿರಿ ಎಲ್ಲ ರೆಸಿಪಿಗಳನ್ನು ನೋಡಿರಿ ನಮಗೆ ಸಪೋರ್ಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ.